ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಿಖಿತಾ. ಇವತ್ತು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಕೊಡಗಿನ ಒಂದು ಸ್ಪೆಷಲ್ ರೆಸಿಪಿ ಚಿಕನ್ ಸಾಂಬಾರು ಮತ್ತು ಕೊಡಗಿನ ಅಕ್ಕಿ ಕಡುಬನ್ನ ನಾನಿಲ್ಲಿ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಕೂಡ ಇದೇ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ಅಕ್ಕಿ ಕಡುಬು ಮಾಡೋದಕ್ಕೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ನೀರನ್ನ ತೊಗೊಂಡು ಅದಕ್ಕೆ 1 ಸ್ಪೂನು ಉಪ್ಪು 1 ಸ್ಪೂನು ತುಪ್ಪ ಕೂಡ ಸೇರಿಸ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಾದಿರುವಂಥ ನೀರಿಗೆ ತರಿಯಾಗಿ ಏನು ಅಕ್ಕಿ ಮಾಡಿಟ್ಕೊಂಡಿದ್ವೋ ಪೌಡರು ಅದನ್ನು ಸೇರಿಸ್ಕೊಳ್ತಾ ಬರಬೇಕಾಗತ್ತೆ. ಎಲ್ಲಿಯೂ ಸಹ ಗಂಟಾಗಬಾರ್ದು. ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಹದಕ್ಕೆ ಬರೋವರೆಗೂ ಇಟ್ಕೋಬೇಕಾಗತ್ತೆ. ಇವಾಗ ನೀವು ರೊಟ್ಟಿ ಎಲ್ಲ ಕಲಿಸ್ತಿರಲ್ವ, ಸೊ ಆ ರೀತಿಯಾಗಿ ಅದಕ್ಕೊಂದು ಬಂದರೆ ಸಾಕು. ಹಾಗೆ ಇದನ್ನು ಒಂದು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಕಮ್ಮಿ ಉರಿಲಿ ಬೇಯೋದಕ್ಕೆ ಬಿಡಬೇಕು. ಮೊದಲೆಲ್ಲ ಅಕ್ಕಿ ಕಡುಬು ಅಂತ ಹೇಳಿದ್ರೆ ನಮ್ಮಮ್ಮ ಮನೆಯಲ್ಲಿ ತುಂಬಾ ಮಾಡೋರು. ಮಡಿಕೇರಿಯಲ್ಲೆಲ್ಲ ಹೋದರೆ ಅಮ್ಮ ಮನೆಯಲ್ಲಿ ಬರೀ ಕಡುಬಿಟ್ಟು, ಅತ್ತೆ ಮನೆ ಆಗಲಿ ಅಮ್ಮ ಮನೆ ಆಗಲಿ ಯಾರ ಮನೇಲಾದ್ರೂ ಆಲ್ಮೋಸ್ಟ್ ಯಾವ್ದನ್ನ ಫಂಕ್ಷನ್ ಮಾಡೋದಂದರೆ ಅಕ್ಕಿ ಕಡುಬು, ಅಕ್ಕಿ ರೊಟ್ಟಿ ಈ ಥರದ್ದೇ ಜಾಸ್ತಿ. ಅದರಲ್ಲಿ ನಮ್ಮ ಸ್ಕೂಲ್ ಡೇಸಲ್ಲೂ ಅಷ್ಟೇ ಅಕ್ಕಿ ಕಡುಬು ಮತ್ತು ಅನ್ನ, ಅಕ್ಕಿ ರೊಟ್ಟಿ ಈ ಥರದ್ದೇ ಜಾಸ್ತಿ ಮಾಡ್ತಾಯಿದ್ರು. ಟಿಫನ್ ಬಾಕ್ಸ್ಗೆಲ್ಲ ಇದನ್ನೇ ತೊಗೊಂಡೋಗ್ತಾಯಿದ್ವಿ ಜಾಸ್ತಿ ನಾವು. ಅವಾಗೆಲ್ಲ ನಮಗೆ ಏನು ಅನಿಸ್ತಿತ್ತು ಅಂದರೆ ಏನು ನಮ್ಮಮ್ಮ ಯಾವಾಗಲೂ ಇದನ್ನೇ ಮಾಡ್ತಾರಲ್ವ ಅಂತ ಫೀಲ್ ಆಗ್ತಾಯಿತ್ತು. ಇವಾಗ ಏನು ಅನಿಸ್ತಿದೆ ಅಂದರೆ ಇದೇ ಫುಡ್ನ ನಾವು ತಿನ್ನೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಸಿಟಿಗೆ ಬಂದಮೇಲೆ ಅಂತೂ ಯಾವಾಗಾದ್ರೂ ಅಪರೂಪಕ್ಕೆ ಮಾಡ್ಕೊಳ್ತೀವಿ. ಯಾಕೆಂದರೆ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ ಕಾರಣ ನಾನು ಯಾವಾಗಾದ್ರೂ ಟೈಮ್ ಇದ್ದಾಗ ಮಾಡ್ಕೊಳ್ತೀನಿ, ತಿನ್ನಬೇಕು ಅನ್ನಿಸ್ದಾಗ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದಕ್ಕೆ ತಕ್ಕನಾದಂಥ ಒಂದು ಸಾಂಬಾರು ಇದ್ಬಿಟ್ರೆ ರುಚಿ ಕೂಡ ಚೆನ್ನಾಗೇ ಇರುತ್ತೆ. ಹಾಗೆ ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಕೆಳಗಡೆ ನೀರು ಸೇರಿಸ್ಕೊಂಡು ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿದ್ದೀನಿ. ಇಲ್ಲಿ ನಾವು ಕಡುಬಿಟ್ಟು ಚಿಕ್ಕ ಕಡುಬಿಟ್ಟು ಮಾಡಿಬಿಟ್ಟು ಚಿಕ್ಕ ಬಾಲ್ ಟೈಪು ಕಡುಬಿಟ್ಟನ್ನ ಮಾಡಿಬಿಟ್ಟು ಇದರಲ್ಲಿ ಒಂದು 10ರಿಂದ 20 ನಿಮಿಷ ಬೇಯಿಸ್ಬೇಕಾಗತ್ತೆ. ಒಂದು 20 ನಿಮಿಷ ಆದರೆ ಮಿನಿಮಮ್ ಬೇಯಲೇಬೇಕಾಗತ್ತೆ. 3/4% ಬೆಂದಿರುತ್ತೆ, ನಾನು 1/4% ಬೇಯಬೇಕಾಗತ್ತಷ್ಟೇ. ಕಡುಬಿಟ್ಟು ಕೂಡ ಸ್ಟೀಮಲ್ಲಿ ಬೇಯೋದಕ್ಕೆ ತೆಗೆದಿಟ್ಟಿದ್ದೀನಿ. ಅದು ಕೂಡ ಬೇಯ್ತಾ ಇದೆ. ಹಾಗೆ ಇಲ್ಲೊಂದು ಸಿಂಪಲ್ಲಾಗಿ ಚಿಕನ್ ಸಾಂಬಾರು ಮಾಡೋಣ, ಕೊಡಗಲ್ಲಿ ಹೇಗೆ ಚಿಕನ್ ಸಾಂಬಾರು ಮಾಡ್ತಾರೋ ಆ ರೀತಿಯಾಗೆ ಮಾಡೋಣ ಅಂತ ಅದು ಕೂಡ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಕೂಡ ಮಧ್ಯದಲ್ಲಿ ಬಂದು ಹುಡುಕ್ತಾ ಇದ್ದಾಳೆ ತಿನ್ನೋದಕ್ಕೆ. ಊಟ ಟೈಮ್ ಬೇರೆ ಆಗೋಗಿತ್ತಲ್ವ, ಸೊ ಊಟ ಟೈಮಿಗೆ ಏನು ಸಿಗುತ್ತೆ ಅಂತ ಹುಡುಕ್ತಾ ಇದ್ದಾಳೆ ಬಂದು. ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ. ನಿಮಗೆಲ್ಲ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನನಗೂ ಗೊತ್ತಾಗುತ್ತೆ, ನನಗೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಿದೆಯಾ, ನಿಮಗೆಲ್ಲರಿಗೂ ಈ ಥರ ಆಗುತ್ತಾ ಪ್ರಾಬ್ಲಮ್ಮು, ತುಂಬ ಲೇಟ್ ಆಗುತ್ತಾ ವೀಡಿಯೋ ಮಾಡಿಕೊಂಡು. ಯಾಕೆಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ತಾಳ್ಮೆ ಬೇಕು. ಸೊ ತಾಳ್ಮೆಯಿಂದನೇ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂದಾಗ ವೀಡಿಯೋ ಆಫ್ ಆಗಿರುತ್ತೆ. ಆಮೇಲೆ ಅದು ಹಾಕಿ ಆದಮೇಲೆ ಯೋಚನೆ ಆಗುತ್ತೆ, ಸೊ ಆನ್ ಮಾಡಬೇಕಲ್ಲ ಅಂತ. ಈ ಥರ ಎಲ್ಲ ನನಗೆ ಆಗುತ್ತೆ. ಸೊ ನಿಮಗೂ ಈ ಥರ ಆಗುತ್ತಾ ಅಂತ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಕಡಾಯಿಗೆ ನಾನು ಎಣ್ಣೆ ಸೇರಿಸ್ಕೊಂಡಿದ್ನಲ್ವ, ಈ ಕಾದಿರುವಂಥ ಎಣ್ಣೆಗೆ ಒಂದು 4ರಿಂದ 5 ಬೆಳ್ಳುಳ್ಳಿ,
ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಚಿಕ್ಕ ಪೀಸು ಚಕ್ಕೆ ಲವಂಗ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಕೂಡ. ಇಲ್ಲಿ ಬಣ್ಣ ಬದಲಾಗಬೇಕು, ಆ ರೀತಿಯಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಹಾಗೆ ಒಂದು ಬೌಲಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಇಲ್ಲ ಅಂತ ಹೇಳಿದ್ರೆ ತೆಂಗಿನ ತುರಿ ಯಾವುದಾದ್ರೂ ಹಾಕ್ಕೋಬೋದು. ನನಗೆ ಕೊಬ್ಬರಿ ಇತ್ತಲ್ವ, ಕೊಬ್ಬರಿನೇ ಹಾಕ್ಕೊಂಡೆ. ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದಲ್ಲದೆ ಚಿಕನ್ಗೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಇವಿಷ್ಟನ್ನು ನಾನು ಸೇರಿಸಿ ಕಲಸಿ ತೆಗೆದಿಟ್ಟಿದ್ದೆ. ಹಾಗೆ ಇಲ್ಲಿ ಕೊಬ್ಬರಿಗೆ ಕೂಡ ಹುರಿತಾ ಇದ್ದೀನಲ್ವ, ಇದಕ್ಕೆ ಕೂಡ ನಾನು ಚಿಲ್ಲಿ ಪೌಡರು, ಧನಿಯಾ ಪೌಡರು, ಅರಿಶಿನ, ಉಪ್ಪು ಇವಿಷ್ಟನ್ನು ಉಪ್ಪು ಹಾಕಲಿಲ್ಲ ಸಾರಿ, ಇದನ್ನು ಸೇರಿಸಿ ನಾನು ಹುರ್ಕೋತಾ ಇದ್ದೀನಿ. ಹಾಗೆ 2 ಪೀಸು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ, ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಂತ. ಹಾಗೆ ಇಲ್ಲಿ ಒಂದು ಕಡಾಯಿಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ. ಈಗ ಎಣ್ಣೆ ಕಾದಿರೋ ತಕ್ಷಣವೇ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಸೇರಿಸ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಸೊಪ್ಪು ಕೂಡ ಇದು ಎಣ್ಣೆಗೆ ಉದಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದ ನಂತರ ನಾನು ಚಿಕನ್ನಿಗೆ ಮೊದಲೇ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಿಶಿನ, ಉಪ್ಪು ಇವಿಷ್ಟನ್ನು ಸೇರಿಸಿ ಕಲಸಿ ತೆಗೆದಿಟ್ಟಿದ್ದೆ ಒಂದು 10 ನಿಮಿಷ. ಸೊ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇಲ್ಲಿ ಏನಾಯ್ತಂದರೆ ನನಗೆ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅಂತ ಅನಿಸ್ತು, ತಿರುಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಪಾತ್ರೆ ಕೂಡ ನಾನಿಲ್ಲಿ ಚೇಂಜ್ ಮಾಡಿಕೊಂಡೆ, ಬೇರೆ ಒಂದು ಕಡಾಯಿನ ತೆಗೆದಿಟ್ಕೊಂಡೆ. ಸೊ ಈ ಕಡಾಯಿಗೆ ಚೇಂಜ್ ಮಾಡಿಕೊಂಡೆ, ಶಿಫ್ಟ್ ಮಾಡಿಕೊಂಡೆ ಮಾಡಿರೋದನ್ನ. ಚಿಕನ್ನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬರಬೇಕು. ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಚಿಕನ್ ಬೇಯೋದಕ್ಕೆ ಒಂದು 20 ನಿಮಿಷ ಸಾಕು, ಬೇಯುತ್ತೆ ಬೇಗ. ಹಾಗೆ ಇನ್ನೊಂದು ಕಡೆ ಆವಾಗಲೇ ಏನು ನಾನು ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿಟ್ಟಿದ್ನೋ ಅದನ್ನು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತಣ್ಣಗಾಗಿದೆ ಇವಾಗ. ಸೊ ಇದನ್ನು ನಾನು ತುಂಬ ನೈಸಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಆಲ್ರೆಡಿ ಟೈಮ್ ಆಗೋಗಿತ್ತಲ್ವ, ಊಟ ಟೈಮ್ ಬೇರೆ ಆಗೋಗಿತ್ತು, ಮಗು ಬೇರೆ ಅಳ್ತಾ ಇದ್ಲು ಸ್ವಲ್ಪ. ಇವಾಗ ಚಿಕನ್ ಸಾಂಬಾರು ಕೂಡ ಬೇಯ್ತಾ ಬಂದಿದೆ, ಚಿಕನ್ ಕೂಡ ಬೆಂದಿದೆ. ಈ ಏನು ಚಿಕನ್ನು ಬೆಂದಿದೆಯೋ ಇದಕ್ಕೆ ನಾನು ಮಾಡಿರುವಂಥ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ. ಗಟ್ಟಿಯಾಗಿ ರುಬ್ಕೊಂಡಿದ್ದೆ, ಹಾಗಾಗಿ ನೀರನ್ನ ಕೂಡ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಕಡ್ಬಿಟ್ಟಿಗೆ ಚಿಕನ್ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಹಾಗಾಗಿ ಅಪರೂಪಕ್ಕೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫೈನಲಿ ನನಗೆ ಕಡ್ಬಿಟ್ಟು ಕೂಡ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಕಡ್ಬಿಟ್ಟು ಕೂಡ ರೆಡಿಯಾಗಿದೆ. ಹಾಗೆ ಚಿಕನ್ ಸಾಂಬಾರು ಕೂಡ ರೆಡಿ ಆಯ್ತಾ ಬಂತು. ನಾನಿಲ್ಲಿ ಯಾವುದೇ ರೀತಿಯ ಹುಳಿನ ಕೂಡ ಸೇರಿಸ್ಕೊಂಡಿರಲಿಲ್ಲ, ನಿಂಬೆಹಣ್ಣಾಗಲಿ ಹುಣಸೆಹಣ್ಣಾಗಲಿ ಸೇರಿಸಿರಲಿಲ್ಲ. ನಮ್ಮ ಸೈಡು ನಮ್ಮ ಊರಲ್ಲಿ ಏನು ಹಾಕ್ತಾರೋ ಕಾಚಿ ಪುಳಿ ಅಂತೀವಿ, ಹುಳಿ ನೀರು ಅಂತೀವಿ, ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಹಣ್ಣಿನ ರಸ ಅಂತ ಹೇಳ್ಬೋದು, ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಹುಳಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಸಾಂಬಾರಿಗೆ, ಹಾಗಾಗಿ ನಾನು ಇದನ್ನೇ ಸೇರಿಸ್ಕೊಂಡಿದ್ದೀನಿ. ಫೈನಲಿ ನನಗೆ ಸಾಂಬಾರು ಕುದೀತಾ ಬಂದಿದೆ, ಚಿಕನ್ ಕೂಡ ಬೆಂದಿದೆ, ಸಾಂಬಾರೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್.
ಹಾಗೆ ಇವತ್ತಿನ ಸ್ಪೆಷಲ್ ಡಿನ್ನರ್ ಇದಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.